ನಮಸ್ಕಾರ. ಇದು ಹೇಳೋದು ನಮ್ಮ ಸಂಸ್ಕಾರ. ಇವತ್ತು ನನ್ನ ಲೈಫ್ನ ಒಂದು ಸಿಂಪಲ್ ಡೇನ ನಾನು ನಿಮಗೆ ತೋರಿಸೋಣ ಅಂದ್ಕೊಂಡಿದ್ದೀನಿ. ಸೊ ಬೆಳಿಗ್ಗೆ ತಿಂಡಿ ಚಪಾತಿ ಮಾಡೋಣ ಅಂತ ಅಂದ್ಕೊಂಡು ಇವತ್ತು ಚಪಾತಿ ಹಿಟ್ಟನ್ನ ಕಲಿಸೋದ್ರಿಂದ ಹಿಡಿದು ಅಂದರೆ ನಾನು ಹೇಗೆ ಚಪಾತಿನ ಮಾಡ್ತೀನಿ ಅಂತ ಇಲ್ಲಿ ತೋರಿಸಿದ್ದೀನಿ. ಆ್ಯಸ್ ಯೂಶ್ವಲ್ ಎಲ್ಲರೂ ಮಾಡೋ ಥರನೇ ಇರುತ್ತೆ, ಅದರಲ್ಲಿ ಸ್ಪೆಷಲ್ ಏನಿಲ್ಲ. ಬಟ್ ಒಬ್ಬೊಬ್ಬರಿಗೆ ಒಂದೊಂದು ವೇಸ್ ಅಂತ ಇರುತ್ತಲ್ವ, ಹಾಗಾಗಿ ಚಪಾತಿ ಜೊತೆಗೆ ಬೀಟ್ರೂಟ್ ಪಲ್ಯ ಜಾಸ್ತಿ ಮಸಾಲೆ ಪ್ರಿಫರ್ ಮಾಡದೇ ಇರೋದರಿಂದ ಸಿಂಪಲ್ಲಾಗಿ ಬೀಟ್ರೂಟ್ ತುರಿದು ಅದಕ್ಕೊಂದು ಒಗ್ಗರಣೆ ಹಾಕಿ ಚಪಾತಿ ಜೊತೆಗೆ ಸಿಂಪಲ್ ಪಲ್ಯ ಥರ ಮಾಡೋಣ ಅಂತ ಅಂದ್ಕೊಂಡು ಆ್ಯಸ್ ಯೂಶ್ವಲ್ ಸಾಸಿವೆ ಜೀರಿಗೆ ಎಲ್ಲ ಸಿಡಿದ ಮೇಲೆ ಅದಕ್ಕೆ ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಹಾಕಿ ಅದಾದಮೇಲೆ ಅದಕ್ಕೆ ಹಸಿರು ಮೆಣಸಿನ್ಕಾಯಿ ಕರಿಬೇವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅದಾದಮೇಲೆ ಅದಕ್ಕೆ ತುರಿದಿರುವಂಥ ಬೀಟ್ರೂಟ್ನ ಹಾಕಿದ್ರೆ ಪಲ್ಯ ರೆಡಿ ಆಗುತ್ತೆ. ನನಗಂದು ಈ ಕಾಂಬಿನೇಷನ್ ತುಂಬ ಇಷ್ಟ. ಯಾರಿಗೆ ಇದರ ಕಾಂಬಿನೇಷನ್ ಇಷ್ಟ ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಹಾಗೆ ಚಪಾತಿ ಮಾಡೋದು ಒಂದು ಕಲೆ ಅಂತ ನಮ್ಮಮ್ಮ ಯಾವಾಗಲೂ ಹೇಳ್ತಾರೆ. ಯಾಕೆ ಅಂದರೆ ಚಪಾತಿ ಮಾಡಿದಾಗ ಪದರವಾಗಿ ಅದು 3 ಲೇಯರ್ಸ್ ಬರಬೇಕು ಅಂತಂದರೆ ಅದನ್ನು ಯಾವ ಥರ ಮಾಡಬೇಕು ಅಂತ ಇದು ನಮ್ಮಮ್ಮ ನನಗೆ ಹೇಳ್ಕೊಟ್ಟಿರೋ ಸ್ಟೈಲು. ಸೊ ಇದನ್ನು ನೀವು ಆದರೆ ಫಾಲೋ ಮಾಡಿ. ಚಪಾತಿ ಅಂತೂ ತುಂಬ ಸಾಫ್ಟಾಗಿ 3 ಲೇಯರ್ಸಿಂದ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ತಿನ್ನೋದಕ್ಕೆ ಬರುತ್ತೆ. ಚಿಕ್ಕ ವಯಸ್ಸಿಂದ ಅಂತೂ ನನಗೆ ಎಸ್ಪೆಷಲಿ ನನಗೆ ನನ್ನ ತಮ್ಮಗೆ ಇಬ್ಬರಿಗೂ ಈ ಕಾಂಬಿನೇಷನ್ ಅಂದರೆ ತುಂಬ ಇಷ್ಟ. ಸೊ ಎಷ್ಟು ದಿನ ಚಪಾತಿ ದಿನ ಕೊಟ್ಟರು ತಿಂತಾನೇ ಇರ್ತೀವಿ. ಸೊ ಚಪಾತಿನ ಈ ಥರ ಮಾಡಿಕೊಂಡು ತಟ್ಟೆಗೆ ಹಾಕ್ಕೊಂಡು ರಘುಗೆ ಹಾಕ್ಕೊಟ್ಟೆ. ನಾನು ಆಫೀಸ್ಗೆ ಈ ಥರ ರೆಡಿಯಾಗಿ ಹೊರಟು ಆಫೀಸಲ್ಲೇ ಹೋಗಿ ನಾನು ತಿಂಡಿ ತಿನ್ನೋದು. ಸೊ ಅಲ್ಲಿಗೆ ಬಾಕ್ಸ್ ತೊಗೊಂಡು ಹೋದೆ. ಹೋಗ್ತಾ ವೆದರ್ ಈ ಥರ ಇತ್ತು. ಸೊ ಮಳೆ ಬರುತ್ತೆ ಅಂತ ಅನ್ನಿಸ್ತು, ಬಟ್ ಬರಲಿಲ್ಲ ಇಡೀ ದಿನ. ಬಟ್ ಈ ಥರ ವೆದರ್ ಇದ್ದರೆ ಆಫೀಸ್ಗೆ ಹೋಗೋದಲ್ಲ, ಮಕ್ಳಿಗೆ ಸ್ಕೂಲ್ಗೆ ಹೋಗೋದಕ್ಕೂ ಕೂಡ ಅದು ಎಷ್ಟು ಬೇಜಾರಾಗುತ್ತಲ್ಲ, ಬೆಳಗ್ಗೆ ಎದ್ದೇಳೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಸೊ ನಾನು ಆಗಲೇ ಹೇಳಿದಾಗೆ ಆಫೀಸಲ್ಲಿ ಹೋಗಿ ತಿಂಡಿ ತಿಂತೀನಿ. ಹಾಗೆ ಮಧ್ಯಾಹ್ನ ಮುದ್ದೆ ಹಾಗೆ ತರಕಾರಿ ಮತ್ತು ಕಾಳಿಂದು ಸಾಂಬಾರು ತಿಂದೆ. ಈವ್ನಿಂಗ್ ಆಫೀಸ್ ಮುಗಿಸ್ಕೊಂಡು ಹೊರಟಿದ್ದಾಯಿತು. ಸಂಜೆ 1 ಕಪ್ ಕಾಫಿ ಕುಡಿಲಿಲ್ಲ ಅಂದರೆ ಹೇಗೆ, ಅದು ಈ ವೆದರ್ಗೆ. ಜೊತೆ ನಾವು 1 ಪ್ಲೇಟ್ ಪಡ್ಡು ತಿಂದ್ಕೊಂಡು ನಾನು ರಘು ಇಬ್ಬರು ಮನೆ ಕಡೆ ಹೊರಟ್ವಿ. ಹೋಗ್ತಾ ಈ ಥರ ಬೀದಿ ವ್ಯಾಪಾರಿಗಳನ್ನ ನೋಡಿದ್ವಿ. ಪಾಪ ಅವರು ಬ್ರೆಡ್ ಆ್ಯಂಡ್ ಬಟರ್ಗೋಸ್ಕರ ಎಷ್ಟು ಕಷ್ಟಪಡ್ತಾರಲ್ಲ. ಬಟ್ ಕೆಲವರು ತುಂಬ ಅವ್ರ ಹತ್ರ ಬಾರ್ಗೇನ್ ಮಾಡ್ತಾರೆ. ಅದೊಂದು ಮಾಡಬಾರ್ದು ಅಂತ ನನಗನ್ಸುತ್ತೆ. ನಿಮ್ಮ ಅಭಿಪ್ರಾಯ ಏನು ಅಂತ ತಿಳಿಸಿ. ಇವತ್ತಿನ ಈ ವಿಡಿಯೋದೊಂದಿಗೆ ನಾನು ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ನಾಳೆ ಇದೇ ಥರ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ದೆನ್ ಸಿ ಯು, ಟೇಕ್ ಕೇರ್.